ಟೈಟಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ಯಾಕೆಂತಂದ್ರೆ ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಯಾರೋ ಫೋಟೋ ಏನು ಹೇಳಿದ್ದಾರೆ ಅಂತಂದ್ರೆ, ನಾನು GSTನ ಕಡಿಮೆ ಮಾಡ್ತೀನಿ ಅಂತ. ನಾನೇನು ಕೇಳ್ತೀನಿ, ಈಗ ಫಸ್ಟು ನೀವು ಇಷ್ಟು ದಿನ ಏನು ಹೇಳ್ತಾ ಇದ್ರಿ? ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಸ್ಟೇಟ್ಸ್ ಎಲ್ಲ ಕೂತು ಮಾತಾಡಿನೇ ಡಿಸೈಡ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಈಗ ಒಂದು ಮನುಷ್ಯ ಈಗ GST ಕೌನ್ಸಿಲಲ್ಲಿ ಮಾತಾಡಿದ್ರೆ ನಮ್ಗೆ ಗೊತ್ತಿರ್ತಿತ್ತು. ಯಾಕೆಂತಂದ್ರೆ ಅದು ಪಬ್ಲಿಕ್ ರೆಕಾರ್ಡು. GST ಕೌನ್ಸಿಲಲ್ಲಿ ಅದನ್ನ ಮಾತಾಡಿಲ್ಲ. ಇದನ್ನ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ದಾರೆ, ಈ ಸ್ಟೇಟ್ಸ್ಗೆಲ್ಲ ಕಳಿಸ್ತಾರೆ, ಇನ್ಸೆನ್ಸಸ್ ನ ಹಂಗೆ ಕೇಳ್ತಾರೆ. ಹೇಳ್ಬೋದಲ್ಲ, ಐ ಆಮ್ ಪ್ರಪೋಸಿಂಗ್ ಸ್ಟೇಟ್ಸ್ ಇಫ್ ದೇ ಅಗ್ರಿ ಐ ವಿಲ್ ಡೂ. ಫಾಸ್ಟ್ ನವೆಂಬರಲ್ಲಿ ಬಂದ್ಬಿಡುತ್ತೆ, ದೀಪಾವಳಿ ಗಿಫ್ಟ್ ಅಂತ ಹೇಳ್ತಾರೆ. ತುಂಬಾ ದಿವಸದಿಂದ ಒಂದು ಡಿಮ್ಯಾಂಡ್ ಇತ್ತು. ಅದರಲ್ಲಿ ಏನು ಹೇಳಿದ್ರು, ಸಿಗರೇಟ್ಗೆ ಕೂಡ ನಾವು ಟ್ಯಾಕ್ಸ್ ಏರಿಸೋದಿಲ್ಲ. 40% ಏರಿಸಿದ್ರು ಕೂಡ ಆ ಟೋಟಲ್ 88% ಒಳಗಡೆ ಇಟ್ಟಿರ್ತೀವಿ ಅಂತ ಹೇಳಿದ್ರು. ಹಾಗೆ ಎಲ್ಲ ಡಿಮ್ಯಾಂಡು ನೀವು ಮೀಟ್ ಮಾಡುವಂಥವ್ರು ಪೆಟ್ರೋಲ್ ಡೀಸೆಲ್ನೇ ನೀವು ಇಂಪೋರ್ಟೆಡ್ ಪ್ರೈಸಲ್ಲಿ ಇಟ್ಬಿಟ್ಟು ಅಂದರೆ 40% ಟ್ಯಾಕ್ಸ್ ಹಾಕಿಯಲ್ಲ, ಆಗ ಪೆಟ್ರೋಲ್ ಬೆಲೆ 40 ರೂಪಾಯಿ ಆಗ್ಬಿಡುತ್ತಲ್ಲ, ಕಡಿಮೆ ಅಂದ್ರೆ 50 ರೂಪಾಯಿ 55 ರೂಪಾಯಿ ಹತ್ರ ಬಂದ್ಬಿಡುತ್ತೆ. ಬಂದ್ಬಿಡುತ್ತಲ್ಲ. ಯಾಕೆ ನೀವು ಅದನ್ನ ಮಾಡ್ತಾ ಇಲ್ಲ? ಓಕೆ ಸರ್, ಮಾಡಿಲ್ಲ ಅಲ್ವಾ? ಮಾಡಿಲ್ಲ. ನೀನು ಹಾಗೆ ಇದನ್ನ ಕೇಳಿದ್ರಿಂದ ನಾನು ಹೇಳ್ದೆ. ಮಾಡಿಲ್ಲ. ನಾನು BPCL IOCL ಒಳ್ಳೆ ಡಿವಿಡೆಂಟ್ ಕೊಡೋ ಕಂಪನಿ ಅಂತ ಅನ್ಕೊಂಡು ನಿಮ್ಮ ಹತ್ರ ಕೇಳ್ದೆ ಸರ್. ಒಳಗಡೆ ಇಟ್ಟಿರೋರು ಒಳಗಡೆನೆ ಇಟ್ಕೋಬೋದಾ, ಕೈಯಲ್ಲಿ ಇಟ್ಟಿರೋರು ಇಟ್ಕೋಬೋದಾ? ಅವರ ಡೆಸಿಷನ್. ಫೈನ್. ಅದಾದ್ಮೇಲೆ ಸರ್, ಒಬ್ರದೊಂದು ಕಮೆಂಟ್ ಬಂದಿದೆ. ಅವರು 2023 ಇಂದ ತಿಂಗಳಿಗೆ 5,000 ರೂಪಾಯಿ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾ ಇದ್ದಾರೆ. ಟಾಟಾ ಗ್ರೂಪ್ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಾನು ಈಗ ಅದ್ರಲ್ಲಿ ಲಾಸ್ ಅಲ್ಲೇ ಇದ್ದೀನಿ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಟಾಟಾ ನಿಮ್ಮ ಫೇವರೇಟ್ ಕಂಪನಿ ಅಂತ ನೀವು ಹೇಳಿದ್ರಿಂದ ಟಾಟಾದ ಗ್ರೂಪಿನ ಒಂದು ಮ್ಯೂಚುವಲ್ ಫಂಡ್ ನ ತೆಗೆದು ತಿಂಗಳು ಅಪ್ಪ ಟಾಟಾ ಗ್ರೂಪ್ ಸರ್, ಕ್ವಶನ್ ನ ಮುಗಿಸ್ಬಿಡ್ತೀನಿ ಸರ್. ಟಾಟಾ ನಿಮ್ಮ ಫೇವರೇಟ್ ಕಂಪನಿ ಅಂತ ನೀವು ಹೇಳಿದ್ರಿಂದ ನೀವು ಟಾಟಾ ಗ್ರೂಪ್ ಅಲ್ಲಿರೋ ಮ್ಯೂಚುವಲ್ ಫಂಡ್ಸ್ ನೆಲ್ಲ ನೀವು ಹೇಳ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡು 2023 ನಾನು ಹಾಕ್ತಾ ಇದ್ದೀನಿ. ಇಲ್ಲ, ನಾನು ಲಾಸ್ ಅಲ್ಲಿ ಇದ್ದೀನಿ, ನಾನೀಗ ಏನ್ ಮಾಡ್ಲಿ? ವೆರಿ ಗುಡ್. ಮೊದಲು ಆ ಮ್ಯೂಚುವಲ್ ಫಂಡ್ನ ಫಸ್ಟ್ ಕ್ಲೋಸ್ ಮಾಡಿ. ಇವತ್ತು ಫಂಡ್ ಗಿಂತ ಮೇಲೆ 1.5 ವರ್ಷದಗಿಂತ ಮೇಲಿಂದನೇ ಇದು ಲಾಸ್ ಅಲ್ಲಿದೆ. ಸರ್, ಅದು ಆಕ್ಟಿವ್ ಫಂಡ್ ಬೇರೆ. ಆಕ್ಟಿವ್ ಫಂಡ್ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೀನಿ. ಐ ನೋ ಯೋ ಲೆವೆಲ್ಗೆ ಮಾತಾಡ್ಬಿಟ್ಟಿದ್ದೀನಿ. ಇದು ನಿಮ್ಮ ತಪ್ಪು. ಬೇಸ್ಡ್ ಆನ್ ಯುವರ್ ಫೇವರೇಟ್ ರೆಕಮೆಂಡೇಶನ್ ಫಾರ್ ಟಾಟಾ ಕಂಪನಿ. ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಆಕ್ಟಿವ್ ಮ್ಯೂಚುವಲ್ ಫಂಡ್ನ ತಗೋಬೇಡಿ ಅಂತ ಹೇಳಿದೆ, ಅದನ್ನ ನೀವು ಮಾಡಿದ್ರಾ? ಅದನ್ನ ಬಿಟ್ಬಿಟ್ರು ಸರ್. ಸೊ ನಿಮಗೆ ಬೇಕು ಅನ್ನೋದನ್ನ ನೀವಾಗೆ ನೋಡಿ ನಾನು ಟಾಟಾ ಹೇಳ್ದೆ ಅಂತೀರಾ. ನಿಮ್ಮಿಷ್ಟಕ್ಕೆ ನೀವೇ ಏನೋ ಒಂದು ಮಾಡ್ಬಿಟ್ಟು ನನ್ನ ಮೇಲೆ ಯಾಕೆ ಹೇಳ್ತೀರಾ? ನೀವು 2 ಲೈನ್ ಹೇಳ್ತೀರಾ ಅಂತಂದ್ರೆ ಸೆಕೆಂಡ್ ಲೈನ್ ನನ್ಗೆ ಒಪ್ದಿಯಾ ಅನ್ನೋ ತರ ಇದ್ರೆ ನಾನು ಸೆಕೆಂಡ್ ಲೈನ್ ತಗೊಂಡು ಫಸ್ಟ್ ಲೈನ್ ನ ಬಿಟ್ಬಿಡ್ತೀನಿ. ನಾನು ಆಕ್ಟಿವ್ ಮ್ಯೂಚುವಲ್ ಫಂಡ್ನೇ ತಗೋಬೇಡ ಅಂತ ಹೇಳಿದ್ದೀನಿ, ನೀನು ತಗೊಂಡೆ ಫಸ್ಟು. ಆಮೇಲೆ ಟಾಟಾ ಮ್ಯೂಚುವಲ್ ಫಂಡ್ ತಗೊಂಡೆ. ಯಾವ ಮ್ಯೂಚುವಲ್ ಫಂಡ್ ತಗೋಬೇಕು ಅಂತ ನಾನು ಇಲ್ಲಿ ಮಾತಾಡೇ ಇಲ್ಲ. ನೀನು ಟಾಟಾ ಮ್ಯೂಚುವಲ್ ಫಂಡ್ನ ತಗೋತೀಯ. ಯಾಕೆಂತಂದ್ರೆ ನೀವು ಟಾಟಾ ಕಂಪನಿ ಸೂಪರ್ ಅಂತ ಹೇಳಿದ್ರಲ್ಲ, ಹೌದು. ಟಾಟಾ ನಿಮ್ಗೆ ಇಷ್ಟ ಅಂತ ಹೇಳಿದ್ರಲ್ಲ. ನನಗೆ ಇಡ್ಸುತ್ತೆ ಅಂದ್ರೆ ನೀನು ಯಾಕೆ ತಗೋತೀಯಾ? ನಾನು ಟಾಟಾ ಫಂಡ್ ತಗೊಳ್ಳೋದಿಲ್ವಲ್ಲ. ಆಮೇಲೆ ಇದು ವಜ್ರದ ಸೂಜಿ. ನಾನು ನಿಮಗೆ ತುಂಬಾ ಸಲ ಹೇಳ್ತಾ ಇದ್ದೀನಿ. ಇದರಿಂದ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಈಗ ಮ್ಯೂಚುವಲ್ ಫಂಡ್ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರುವಂತವ್ರು ಈ ತರ ಎಲ್ಲ ಹಾಕ್ಬೇಡಿ. ಸುಮ್ನೆ ಸರಿಯಾಗಿ ಚಿನ್ನ ತಗೊಳ್ಳಿ, ಗೋಲ್ಡ್ ಬೀಸ್ ತಗೊಳ್ಳಿ. ಇದೇ 5,000 ರೂಪಾಯಿ ಒಂದು ಗೋಲ್ಡ್ ಬೀಸ್ ಅಲ್ಲಿ ಹಾಕಿಬಿದ್ರೆ 40% ಗಿಂತ ಮೇಲೆ ಲಾಭದಲ್ಲಿ ಇದ್ದಿರ್ತೀವಿ. ಅದಾನಿ ಪವರು ಒಂದು 10 ವರ್ಷಕ್ಕೆ ಮುಂಚೆ 5 ರೂಪಾಯಿ ರೇಂಜ್ ಅಲ್ಲಿ ನೋಡ್ದೆ, ಅದನ್ನ ತಗೊಂಡು ಇಟ್ಕೊಂಡಿದ್ದೆ. ತುಂಬಾ ವರ್ಷ ಅದು ಏರ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನ ಕೊಟ್ಬಿಟ್ಟೆ. ನಡೆದಿರೋದು 2015 ಇರ್ಬೋದು ಸರ್. ಆದ್ಮೇಲೆನೆ ಅದು ತುಂಬಾ ಫಾಸ್ಟ್ ಆಗಿ ಗ್ರೋ ಆಯ್ತು. ಇಲ್ಲ, ನಾನು ಶೇರ್ ಆಗಿ ಹೇಳ್ತಾ ಇದ್ದೀನಿ. ತಕ್ಷಣ ಖುಷಿಯಾಗಿ ಅದ್ ಹಂಗೆ ಪಾಲಿಟಿಕ್ಸ್ ತಗೊಂಡೋಗ್ಬಿಡಿ. ಪಾಲಿಟಿಕ್ಸ್ ಬಗ್ಗೆನೇ ಮಾತಾಡಿಲ್ಲಪ್ಪ. ಇಲ್ಲ ಸರ್, ಈಗ ಗೊತ್ತಿಲ್ಲ ವಿಷಯ ತಾನೇ. ಇಲ್ಲ, ಆಸ್ ಎ ಇನ್ವೆಸ್ಟರ್ ಆಗಿ ನಾನು ಕಣ್ಣಾರೆ ನೋಡಿದ್ದು 2015-16 ಸಮಥಿಂಗ್ ಅಲ್ಲಿ ನಾನು ತಗೊಂಡೆ. ಆಮೇಲೆ ಅದನ್ನ ಮಾರ್ಬಿಟ್ಟೆ. ಮಾಡಿದ್ಮೇಲೆ ಅದು ಟಕ 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 ಅಂತ ಏರೋದಕ್ಕೆ ಶುರು ಆಗೋಯ್ತು. ಅದೇ ತರ ಪತಂಜಲಿ ಫುಡ್ U1 31% ಲಾಸ್ ಅಲ್ಲಿ ಇದ್ದಾರೆ. ಇದೇ ವಿಷಯನ ಈಗ ನಾನು ಇದನ್ನ ಕನ್ಸಿಡರ್ ಮಾಡ್ಬೋದು ಅಂತ ನಾನು ಕೇಳ್ತಾ ಇದ್ದೀನಿ. ಪತಂಜಲಿ ಎಲ್ಲ ಮುಂಚೆನೆ ನೀನಿದು ರುಚಿ ಸೋಯಾ ಅದನ್ನ ನಾನು ಕಣ್ಣಾರೆ ನೋಡಿ ನಾನು ಬಿಟ್ಟಿದ್ದು ಸರ್. ತುಂಬಾ ಫ್ರಾಡ್ ಮಾಡಿದಂತ ಕೆಲಸ. 7 ರೂಪಾಯಿ. ಹೌದು ಬಾಸ್, ಅದೊಂದ್ ದಿನಕ್ಕೆ ಬರುತ್ತೆ. ಯಾವತ್ತಾದ್ರೂ ಒಂದಿನ EDನೋ CBIನೋ ಅದನ್ನ ತೆಗಿತಾನೆ. ಅದುವರೆಗೂ ತಾಳ್ಮೆಯಿಂದ ಕಾಯಿರಿ. ಅದ್ರಲ್ಲಿ ಹೈಲೈಟ್ ಏನು ಅಂತಂದ್ರೆ, ಕೊರೋನಾ ಟೈಮ್ ಅಲ್ಲಿ ಎಲ್ಲಾ ಶೇರು ಬೀಳ್ತಾ ಇರುವಾಗ 5% ಹೊಡಿತಾ ಇದ್ದಂತ ಶೇರು ಒಂದೇ ಶೇರ್ ಇದೇನೆ. ರುಚಿ ಸೋಯಾ SBIಗೆ ಸಾಲ ಕಟ್ಟೋದಕ್ಕೆ ಆಗ್ಲಿಲ್ಲ, ಅದು ಹ್ಯಾಕೆಟ್ ತಗೊಂಡ್ಬಿಟ್ಟ. ಈ ಹೊಸ ಓನರ್ 2,000 ಕೋಟಿಗೋ 3,000 ಕೋಟಿಗೋ ಅದನ್ನ ಆಫರ್ ಮಾಡ್ದ. ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ. ಒಂದು ಹ್ಯಾಕೆಟ್ ತೆಗೆದ್ಬಿಟ್ಟು ಮಾರ್ಬಿಟ್ಟ SBI. ಮಾರ್ದಂತ SBI
ಯಾರಿಗೆ ಮಾಡಿದ್ನೋ ಆ ಬಿಲ್ನ ಕಟ್ಟೋದಕ್ಕೆ SBIನೇ ಫೈನಾನ್ಸ್ ಮಾಡ್ದ. ಹೇಗೆ ಅಂತಂದ್ರೆ, ಈಗ ನಂದು ಸಾಲ ಕೊಟ್ಟಿದ್ದೀನಿ, ಆ ಸಾಲ ವೇಸ್ಟು ಅಂತ ಹೇಳಿ ಅಲ್ಲಿ ಆ ವಸ್ತುನ ₹2 ಮಾರ್ತಾನೆ. ಆ ₹2 ನಾನು ಮಾರ್ತೀನಲ್ವ, ಆ ವಸ್ತುನ ತಗೊಳ್ಳೋನ್ಗೆ ನಾನೇ ₹2 ಸಾಲ ಕೊಡ್ತೀನಿ. ನನ್ನ ಲಾಸ್ನ ನಾನೇ ಫಂಡ್ ಮಾಡೋ ಥರ ಆ ಥರ ಮಾಡಿದ್ರು. ಬಟ್ ಇದೆಲ್ಲ ಒಂದಿನ ಹೊರಗಡೆ ಬರುತ್ತೆ, ಈಗ ಬಿಟ್ಬಿಡಿ. ಬಟ್ ಫನ್ ಫ್ಯಾಕ್ಟ್ ಏನು ಅಂತಂದ್ರೆ ಸರ್, ಕೊರೋನಾ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಒಬ್ರು ವಿಷ್ಣು ನನ್ಗೆ ಒಬ್ರು ಹೇಳಿ ನಾನು ಇದನ್ನ ತಗೊಂಡೆ. ರುಚಿ ಸೋಯಾ ಅನ್ನೋ ಕಂಪನಿ ನಾನು ಒಂದು 3.5 ಲಕ್ಷ ಶೇರ್ ನ ತಗೊಂಡಿದ್ದೀನಿ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಗೊಳ್ಳೋವಾಗ ₹10 ಪತಂಜಲಿಗೆ ಮುಂಚೆ ತಗೊಂಡಿದ್ರ? ಮುಂಚೆನೆ ಅದೆಲ್ಲ ರೈಟ್ ಆಫ್ ಮಾಡ್ಬಿಟ್ರಲ್ತ ಅನ್ಸುತ್ತೆ. ₹10 ತಗೊಂಡೆ, ಈಗ ₹9 ₹8 ಇದೆ ಅಂತಾರೆ. 3 ಲಕ್ಷ ಶೇರ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ರು. ನಾನ್ ಕೇಳ್ದೆ ಏನ್ ಕಂಪ್ನಿ ಅಂತಾನೆ ಗೊತ್ತಿಲ್ಲ, ಇಷ್ಟೊಂದ್ ಶೇರ್ ತಗೊಂಡಿದ್ದೀರಲ್ಲ. ಇಲ್ಲ ಏರುತ್ತೆ ಅಂತ ಹೇಳಿದ್ರು, ಅದರಿಂದ ತಗೊಂಡ್ ಇಟ್ಕೊಂಡೆ. ನಾನೇನಂತ ಹೇಳ್ದೆ, ಹಂಗಿದ್ರೆ ಬೇಕಾದ್ರೆ ಒಂದ್ ಅರ್ಧನ ಮಾರ್ಬಿಟ್ಟು ಅರ್ಧ ನಿಂತ್ಕೊಳ್ಳಿ, ಅಟ್ಲೀಸ್ಟ್ ಹಾಕಿದ ದುಡ್ಡನ್ನಾದ್ರೂ ತೆಗಿಯಕ್ಕಾಗುತ್ತಾ ನೋಡಿ ಅಂತ ಹೇಳ್ದೆ. ರಾನ ಅನೌನ್ಸ್ಮೆಂಟ್ ಬಂತು ಸರ್, ಡೈಲಿ 5% ಅಂತ ಹೊಡೆದು ಏನೋ ₹600-700 ತಗೊಂಡೋಗಿ ನಿಲ್ಸಿದ್ರು. ಕೂತಿದ್ದಂಗ ಅವರು 50,000 1 ಲಕ್ಷ ಶೇರ್ ಇಟ್ಟಿದ್ರು. ಇದ್ರಲ್ಲಿ ಏನು ಅಂತಂದ್ರೆ, ಈ ಪತಂಜಲಿ ತಗೊಳ್ಳೋದಕ್ಕೆ ಮುಂದೆನಾ ಹಿಂದೆನಾ ಅಂತ ಇರುತ್ತೆ. ಮುಂಚೆನೆ ಅಂತಂದ್ರೆ ಹೆಂಗಂದ್ರೆ, ಆ ಶೇರ್ ಎಲ್ಲ ರೈಟ್ ಆಫ್ ಮಾಡಿರ್ತಾರೆ. ಅವ್ರು ₹600 ಹೋದ್ಮೇಲೆ ಅದನ್ನ ಮಾರ್ಬಿಟ್ಟು ಹೊರಗಡೆ ಬಂದ್ಬಿಟ್ರು. ಸಡನ್ ಆಗಿ ತಗೊಂಡಿರ್ತಾರೆ. ಈ ಸಾಣಗಳು ತಗೊಳ್ಳೋದಕ್ಕೆ ಮುಂಚೆನೆ ತಗೊಂಡಿರ್ತಾರೆ. ತಗೊಳ್ಳೋದಕ್ಕೆ ಮುಂಚೆನೆ ಈ ಸಾರ್ಟ್ ಆಫ್ ಆ ತರ. ಯಾಕಂದ್ರೆ ಮುಂಚೆ ಇದ್ದಿದ್ನೆಲ್ಲ ರೈಟ್ ಆಫ್ ಮಾಡಿ ಅರ್ಧ ಬೆಲೆಗೆ ತಗೊಂಡ್ರು ಕಂಪನಿನ. ಅಪ್ಪರ್ ಸರ್ಕ್ಯೂಟ್ ಹೊಡಿತಾ ಇದ್ದಾಗ್ಲೇನೆ ಇವರು ಅದಾದ್ಮೇಲೆ ಇವತ್ತು ಸೆಕ್ಟಾರ್ಸ್ ಅಲ್ಲಿ ಮುಖ್ಯವಾದಂತದ್ದು ಸರ್, ರ್ಯಾಪಿಡ್ ಫೈರ್ ಅಲ್ಲಿ ಇವತ್ತು ಸೆಕ್ಟಾರ್ಸ್ ಅಲ್ಲಿ ತುಂಬಾ ಮುಖ್ಯವಾದಂತದ್ದು. ಕಾಂಗ್ಲೋಮೆರಿಕ್ಸ್ ಬಗ್ಗೆ ಕೇಳೋಣ. ರಿಲಯನ್ಸ್ ಇಂಡಸ್ಟ್ರೀಸ್ ಆಸ್ ಅ ಕಾಂಗ್ಲೋಮೇಟ್ ಇದ್ರ ಒಳ್ಳೆ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಬಟ್ ಈಗ ಟಾಟಾಸು ಇದ್ಲಾಸ್ ಎಲ್ಲ ತಗೊಂಡ್ರಿ ಅಂತಂದ್ರೆ, ಇದು ಒಂದೊಂದು ಬೇರೆ ಬೇರೆ ಇಂಡಸ್ಟ್ರಿ ಆಯ್ತಾ, ಒಂದೊಂದಕ್ಕೂ ಬೇರೆ ಬ್ಯಾಲೆನ್ಸ್ ಶೀಟು, ಒಂದೊಂದಕ್ಕೂ ಬೇರೆ ಫೈನಾನ್ಷಿಯಲ್ಸು. ಅದರಿಂದ ಈ ಇಂಟರ್ ಲಿಂಕಿಂಗ್ ಅನ್ನೋದು ಇಲ್ಲ ಇದರಲ್ಲಿ. ಎಲ್ಲಾನು ಒಂದು ಕದಂಬ. ಅದರಿಂದ ಅವ್ರು ಹೇಳೋದನ್ನ ನೀವು ತಗೊಳ್ಬೇಕು. ಅದನ್ನ ಬಿಟ್ಟು ಆಕ್ಚುಲ್ ಆಗಿ ಫಾರೆನ್ಸಿಕ್ ಹೋಗ್ತೀರಾ ಅಂತಂದ್ರೆ ತುಂಬಾ ವಿಷಯ ಬರುತ್ತೆ. ಅದಾದ್ಮೇಲೆ ಟಾಟಾ ಗ್ರೂಪು ಒಂದು ಐಡಿಯಲ್ ಸ್ಟ್ರಕ್ಚರ್, ಒಂದು ಟ್ರಸ್ಟ್ ಹೋಲ್ಡಿಂಗ್ ಕಂಪನಿ, ಒಳ್ಳೆ ಕಂಪನೀಸು. ಇಂಡಿವಿಜುವಲ್ ಕಂಪನೀಸ್ ಹ್ಯಾವ್ ಇಂಡಿವಿಜುವಲ್ ವ್ಯಾಲ್ಯೂಯೇಷನ್ಸ್, ಇಂಡಿವಿಜುವಲ್ ಮ್ಯಾನೇಜರ್ಸ್, ಎವ್ರಿಥಿಂಗ್. ವಜ್ರದರ್ಶನ್ ಜನ ಬಿಟ್ಬಿಡಿ. ಅದಾನಿ ಎಂಟರ್ಪ್ರೈಸಸ್, ಅದಾನಿನಲ್ಲಿ ಏನೇನ್ ಪ್ರಾಬ್ಲಮ್, ಈ ಅದಾನಿ ಪತಂಜಲಿ ಎಲ್ಲ ಏನ್ ಪ್ರಾಬ್ಲಮ್? 1000 ಪ್ರಾಬ್ಲಮ್ ಇರ್ಲಿ ಸರ್. 2015 ಕೊಟ್ಬಿಟ್ಟು ಬಂದೆ ಅಂತ ನನ್ಗೆ ನೋವಾಗ್ತಿದೆ ಅಲ್ವಾ ಸರ್. ಈಗ ಅದು ನಿನ್ನ ಹಣೆ ಬರ ಅಂತೀರಾ? ಅದು ಹಂಗೆಲ್ಲ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ. ನನಗೆ ಗೊತ್ತಿದ್ದು, ನನಗೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡೋಕೆ ಆಗುತ್ತೆ. ದುಡ್ಡು ಮಾಡೋಕೆ ಗೊತ್ತಿದೆ ಅಂತಂದರೆ ನಾನು ದುಡ್ಡು ಮಾಡ್ಬೋದು. ನಾಳೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟೆ, ವಿಷ್ಣು ಕಂಪನಿ 10,000ಕ್ಕೆ ಹೋಗ್ಬಿಡ್ತು ಅಂತಂದರೆ, ನಾನು ವಿಷ್ಣು ಕಂಪನಿನ ತೊಗೊಂಡಿಲ್ವಲ್ಲ ಅಂತ ಚಿಂತೆ ಮಾಡಲ್ಲ. ಆ ದುಡ್ಡು ನನಗೆ ಬೇಡ. ಆ ಥರ ದುಡ್ಡು ಬಂದಿದ್ದು ಇನ್ನೆಲ್ಲಾದರೂ ಹೋಗ್ಬಿಡುತ್ತೆ. ಕರೆಕ್ಟ್ ಸರ್. ಸೊ ಪೊಲಿಟಿಕಲ್ ಕರೆಕ್ಷನ್ನ ಬಿಟ್ಬಿಡಿ. ಆನ್ ಇಟ್ಸ್ ಓನ್ ದಿಸ್ ಬಿಸ್ನೆಸ್ ಇಸ್ ನಾಟ್ ಜಸ್ಟಿಫೈ ದಿ ಎರಡ್ಸ್. ಓಕೆ. ITC ಸ್ಟಡಿ ಗ್ರೋತ್ ಕಂಪನಿ, ಸಿಗರೇಟ್ ಅಂಡ್ ಮೋಟೋ, FMCG ಸೂಪರ್ ಕಂಪನಿ. ಹೌದು, ಈ ಸಿಗರೇಟಲ್ಲಿರೋ ದುಡ್ಡನ್ನೆಲ್ಲ ತೆಗೆದು ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಒಂದು ದಿನಕ್ಕೆ ಇನ್ನೂ ದೊಡ್ಡದಾಗಿ ಬರುತ್ತೆ. ಇದನ್ನೇವೋ ರೆಗ್ಯುಲರ್ ಆಗಿ ಹೇಳುವಂಥದ್ದು. ಓಕೆ. ಗಾಡ್ರೇಜ್ ಇಂಡಸ್ಟ್ರೀಸ್ ಸೂಪರ್ ಆದಂಥ ಕಂಪನಿ, ಎರಡಾಗಿ ಭಾಗ ಆಗಿದೆ. ಒಂದು ಲಾರ್ಜ್ಲಿ ಪ್ರೈವೇಟ್ ಕಂಪಾಗೆ ಇದೆ, ಇನ್ನೊಂದು ಪಬ್ಲಿಕ್ ಗ್ರೂಪ್ ಆಗಿದೆ. ಯಾವುದೆಲ್ಲ ನಿಮಗೆ ವ್ಯಾಲ್ಯೂ ಅಂತ ಅನಿಸುತ್ತೋ ಮುಚ್ಕೊಂಡು ಕನ್ಸಿಡರ್ ಮಾಡ್ಬೋದು. ಬಟ್ ಓವರ್ ಪ್ರೈಸ್ ಫಾರ್ ಮೆನಿ ಇಯರ್ಸ್ ಯು ಮೇ ನಾಟ್ ಗೆಟ್ ಇಟ್. ಏನೇ ಪ್ರಾಬ್ಲಮ್ ಇದನ್ನ ಬಿಟ್ಟರೆ ಮೋರ್ ಲೈಕ್ ಟಾಟಾ ಗ್ರೂಪ್ ಏನೆ 100% ಮಿರರ್ ಆಫ್ ಟಾಟಾ. ಬಜಾಜ್ ಹೋಲ್ಡಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅದೇ ತರಾನೇ. ಗೋದ್ರೇಜ್ ಟಾಟಾ ತರ. ಮುರುಗಪ್ಪ ಗ್ರೂಪ್ ಅಗೇನ್ ಸೌತ್ ಇಂಡಿಯನ್ ಟಾಟಾಸ್ ಅಂತ ತುಂಬಾ ಜನ ಹೇಳ್ತಾರೆ. ವೆರಿ ವ್ಯಾಲ್ಯೂ ಕಾನ್ಶಿಯಸ್ ಕಂಪನಿ. ಓಕೆ ಸರ್. ಮಹೀಂದ್ರಾ ನನಗೆಲ್ಲ ಓಕೆ. ಅದ್ರಲ್ಲಿ ಒಂದೇ ಕಾಲ ಒಂದು ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ, ಈ ಮುಂಚೆನೆ ನೀವು ಹೇಳ್ದಂತ 4 ಜನ ಇದಾರಲ್ಲ, ಟಾಟಾಸು, ಗೋದ್ರೇಜು, ಈ ಮುರುಗಪ್ಪ, ಇದರೆಲ್ಲ ಒಂದು ಕಂಪನಿನ ಬ್ಯಾಂಕ್ರಪ್ಟ್ ಅಂತ ಬಿಟ್ಟು ಬರೋದಿಲ್ಲ. ಒಂದು ಮಾತು ಕೊಟ್ಟು ಒಂದು ಕಂಪನಿನ ತಗೊಂಡ್ರು ಅಂತ ಅಂದರೆ ದೇ ವಿಲ್ ಟರ್ನ್ ಇಟ್ ರೌಂಡ್. ಇವನು ಆಗಿಲ್ಲ. ಈ ಸಸಾನೇನೋ ಅಂತ ಒಂದು ಕಂಪನಿನ ಅಪಾಯಿಂಟೆಂಟ್ ಮಾಡಿಬಿಟ್ಟ. ಅದರಿಂದ ನನಗೆ ಒಂದು ಸ್ಲೈಟು ಸರ್, ನನ್ನ ಹತ್ರ ಹಿಸ್ಟಾರಿಕಲ್ ಆಗಿ M&M ಇದೆ, ಆ್ಯಂಡ್ MHRL ಇದೆ, ಮಹೀಂದ್ರ MHRL ಇದೆ, ಎಕ್ ಮಹೀಂದ್ರ ಇದೆ, M&M ಇದೆ, ಒಂದು ಗ್ರೂಪು. ಬಟ್ ನನಗೆ ಒಂದೇ ಒಂದು ಇದು ಏನು ಅಂತಂದರೆ, ಈ ಸಸಾನ್ವೇರ ಬಿಟ್ಟಿದ್ದು ನನಗೊಂದು ಪ್ರಾಬ್ಲಮ್. ಓಕೆ ಸರ್. ಡಲ್. L&T
ಇಲ್ಲಂಟಿ ಹಂಗೆ ಹೈ ಕ್ವಾಲ್ ಡೈಮಂಡ್ ಕಂಪನಿ. ವಜ್ರದ ಸೂಜಿ. ವಜ್ರದ ಸೂಜಿ. ಯಾಕಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಇದ್ರೆ ಕನ್ಸಿಡರ್ ಮಾಡ್ಬೋದು. ವಜ್ರದ ಸೂಜಿ ಲೆಕ್ಕದಲ್ಲೇ ಇದೆ ಇವಾಗ. ಒಳ್ಳೆ ಪ್ರೈಸ್ ಅಲ್ಲಿ ಬಂತು ಅಂತಂದ್ರೆ ಈಕ್ವಲೆಂಟ್ ಟು ಎ ಡೈಮಂಡ್. ಹಾಕ್ ತಗೋಬಹುದು. ವೇದಾಂತ. ವೈಸ್ರಾಯ್ ರಿಪೋರ್ಟ್ನ ಓದಿ. ಧನ್ಯವಾದಗಳು ಸರ್. ಸ್ಪಷ್ಟವಾಗಿ ಒಂದೇ ಪದದಲ್ಲಿ ಮುಗಿಸ್ಬಿಟ್ರಿ ಅದನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.